ಕೂಡ ಆಮೇಲೆ ಎಲ್ಲರೂ ಕೂಡ ಒಟ್ಟಾಗಿ ಈ ಮತ ಕೇಳಲಿಕ್ಕೆ ಹೋದರು. EVM ಬಗ್ಗೆ ಈಗಲೂ ಕೂಡ ಅನುಮಾನ ಇದೆ ಅನ್ನುವಂಥದ್ದು. ಇದು 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 ಎಲ್ಲಿ ತನಕ ಪ್ರಜಾತಂತ್ರ ಇರುತ್ತಲ್ಲ, ಎಲ್ಲಿ ತನಕ ಚುನಾವಣೆ ನಡೀತಿರ್ತಾವಲ್ಲ ದೇಶದಲ್ಲಿ, ಅಲ್ಲಿ ತನಕ ಈ ರಾಗ ತಪ್ಪಲ್ಲ ನೋಡಿ. ಮತದಾನದ ಬಳಿಕ DCM ಜಿ ಪರಮೇಶ್ವರ್ ಹಿಂಗೆ ಅದೇನು ಗೊತ್ತಾ, ಅದು ಯುದ್ಧಕ್ಕಿಂತ ಮೊದಲನೇ ಶರಣಾಗತಿ, ಸೋಲನ್ನು ಒಪ್ಕೊಳ್ಳುವಂಥ ರೀತಿ ಇದು. ಒಂದು ವ್ಯವಸ್ಥೆ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಚುನಾವಣಾ ಆಯೋಗಕ್ಕೆ ತಂದೆ ಆದಂಥ ಒಂದು ಘನತೆ ಇದೆ, ಒಂದು ಗೌರವ ಇದೆ. ಜೊತೆಗೇನು ಅಂದರೆ ಇಡೀ ಒಂದು ವ್ಯವಸ್ಥೆ, ನಮ್ಮ ವ್ಯವಸ್ಥೆ ನಾವೇ ನಂಬಲಿಲ್ಲ ಅಂದರೆ, ನಾವು ರಕ್ಷಣಾ ಕ್ಷೇತ್ರ ನಂಬಲಿಲ್ಲ ಅಂತಂದರೆ, ನಾವು ಚುನಾವಣಾ ವ್ಯವಸ್ಥೆ ನಂಬಲಿಲ್ಲ ಅಂತಂದರೆ, ನಾವು ಇನ್ನೇನು ಬಂತು? ಯಾಕೆ ಚುನಾವಣೆ ಆಗೋ ತನಕ ಇದ್ಕೊಂಡು ನೀವು ಒಂದು ಏನೇನೋ ಸಂದೇಶ ರವಾನಿಸ್ಬಿಡ್ತೀರಿ? ಈ ನಾಯಕರುಗಳಿಗೆ ಇದೊಂದು ಸಮಸ್ಯೆಪ್ಪ. ಆಮೇಲೆ ಅವ್ರ ಕಡೆಯವ್ರು ಎಲ್ಲೆಲ್ಲಿ ಗೆಲ್ತಾರಲ್ಲ, ಅಲ್ಲಿ ತಪ್ಪಿ ಅವ್ರು ಅದನ್ನು ಮಾತಾಡಲ್ಲ. ಅಲ್ಲೆಲ್ಲ ಮಷಿನ್ಗಳು ನೆಟ್ಟಗಿರ್ತವೆ. ಎಲ್ಲೆಲ್ಲಿ ಸೋತ ಬಿಡ್ತಾರಲ್ಲ ಅಲ್ಲೆಲ್ಲ ಮಷಿನ್ಗಳು ಕೆಟ್ಟೋಗಿರ್ತವೆ. ಯಾವುದೋ ಪಕ್ಷಕ್ಕೆ ಹಾಕಿದ್ರೆ ಇನ್ಯಾವುದೋ ಪಕ್ಷಕ್ಕೆ ಹೋಗ್ಬಿಡುತ್ತೆ ಇವೆಲ್ಲ. ಆಮೇಲೆ ಎಷ್ಟೋ ಸರಿ ಚುನಾವಣಾ ಆಯೋಗದವ್ರು ಬಂದು ಆ ಮಷಿನ್ನೇ ಹಿಡ್ಕೊಂಬಂದು ನಿಮ್ಗೆ ಏನೇನು ಡೌಟ್ಗಳಿದೆ ಕೇಳ್ರಪ್ಪ ಅಂತೇಳಿ ಒಂದೊಂದು ಪಕ್ಷದಿಂದಲೂ ಕೂಡ ನಾಯಕರನ್ನ ಕರ್ಕೊಂಬಂದು ಕೂಡಿಸ್ಕೊಂಡು ನೀವೇನು ಮಾಡ್ತೀರಿ, ಹೆಂಗೆ ಹ್ಯಾಕ್ ಮಾಡ್ತೀರಿ ಮಾಡ್ರಪ್ಪ, ನೀವೇನು ಚೇಂಜ್ ಮಾಡ್ತೀರಿ ಮಾಡ್ರಪ್ಪ ಅಂತೇಳಿ ಏನೂ ಮಾಡೋಕ್ಕಾಗಿಲ್ಲ. ಇಡೀ ವ್ಯವಸ್ಥೆ ಒಪ್ಕೊಂಡಿದೆ, ಇಡೀ ದೇಶ ಒಪ್ಕೊಂಡಿದೆ. 136 ಕೋಟಿ ಜನಸಂಖ್ಯೆ ಇರುವಂಥ ದೇಶ ನಮ್ಮದು, ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾತಂತ್ರ ರಾಷ್ಟ್ರ. ಆದರೆ ಈ ಪ್ರಜಾತಂತ್ರ ರಾಷ್ಟ್ರದಲ್ಲಿ ಈ ರೀತಿಯ ಈ ಮತದಾನ ಯಂತ್ರದ ತಂತ್ರಗಾರಿಕೆಗಳು ಇವೇನೋ ಅರ್ಥ ಆಗ್ತಿಲ್ಲ. ಇದು ಡಾಕ್ಟರ್ ಜಿ ಪರಮೇಶ್ವರ್ ದಂಪತಿಗಳು ಮತದಾನ ಮಾಡಿರುವಂಥದ್ದು. ಮತದಾನ ಮಾಡಾದಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಅದೇ ರಾಗವನ್ನು ಮತ್ತೆ ಬಿಟ್ಟಿರುವಂಥದ್ದು. ನಮಗೆ ಯಾಕೋ ಮಷಿನ್ ಮೇಲೆ ಇನ್ನೂ ಕೂಡ ಅನುಮಾನ ಇದೆ. ಅಂದರೆ ನಾಳೆ ಏನಾದರೂ ರಿಸಲ್ಟ್ ಹೆಚ್ಚು ಕಡಿಮೆ ಆದರೂ ಕೂಡ ನಾವು ಮಷಿನ್ ಮೇಲೆ ಹಾಕ್ತೀವಿ ಅಂತ ಅರ್ಥ. ಇನ್ನೇನಿಲ್ಲ, ಮದ್ದೇ ಹೇಳ್ಬಿಡೋದು. ದುರಂತ ಇದು, ದೌರ್ಭಾಗ್ಯ ಇದೆ. ಯಾಕಂದರೆ ನಾಯಕರುಗಳೇ ಈ ಥರ ಸ್ಟೇಟ್ಮೆಂಟ್ಗಳು ಕೊಟ್ಬಿಟ್ರೆ ಇನ್ನು ಜನಸಾಮಾನ್ಯರ ಮನಸ್ಸಿನಲ್ಲಿ ನಮ್ಮಲ್ಲಿ ಮೊದಲೇ ಒಂದು ಮನೋಭಾವನೆ ಇದೆ. ಏನು ಅಂತಂದರೆ 100 ಸರಿ ನೀವೇನಾದರೂ ಒಂದನ್ನು ಹೇಳಿದಿರಿ ಅಂತಂತಂದರೆ 101ನೇ ಸರಿ ಅದು ತಪ್ಪೋ ಸರಿನೋ ನಿಮ್ಮ ಮನಸ್ಸಲ್ಲಿ ಕುತ್ಕೊಂಡ್ಬಿಡುತ್ತೆ. ಹೌದಪ್ಪ ಅವ್ರು ಹೇಳಿದ್ದೆ ಸರಿ ಅಂತ. ಸೊ ಅದರಲ್ಲಿ ನಿಸ್ಸೀಮರುಗಳು ನಾಯಕರುಗಳು. ಅದರಲ್ಲಿ ಏನು ಅಂದರೆ ಈ ಉನ್ನತ ಸ್ಥಾನದಲ್ಲಿರುವಂಥವ್ರು, ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರು, ರಾಜ್ಯದ ಚುಕ್ಕಾಣಿಗಳನ್ನು ಹಿಡಿದಿರುವಂಥ ನಾಯಕರುಗಳೇ ಈ ರೀತಿ ಮಾತಾಡ್ಬಿಟ್ರೆ ಗತಿ ಏನಾಗಬೇಕು? ಸೊ ಇದು ಜಿ ಪರಮೇಶ್ವರ್ ಅವರ ಮಾತು. ಸಾಲಲ್ಲಿ ನಿಂತು ಹಕ್ಕು ಚಲಾಯಿಸಿದರು. ಅದಾದಮೇಲೆ ಈ ಯಂತ್ರಗಳ ಬಗ್ಗೆನೇ ನನಗೊಂದು ಡೌಟ್ ಇದೆ, ನನಗೆ EVM ಮಷಿನ್ಗಳ ಬಗ್ಗೆನೇ ನನಗೊಂದು ಡೌಟ್ ಇದೆ ಅನ್ನುವಂಥದ್ದನ್ನು ಬಿಟ್ಟರು. ಇನ್ನು ಯುವ ಉಮೇದುವಾರ ಮಿಥುನ್ ರಾಯ್ ಮತದಾನ ಮಾಡಿರುವಂಥದ್ದು ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ. ಮಿಥುನ್ ರಾಯ್ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ಎದುರಿಸ್ತಾ ಇದ್ದಾರೆ. ನಳಿನ್ ಕುಮಾರ್ ಕಟೀಲ್ 3ನೇ ಬಾರಿ ಅದೃಷ್ಟ ಪರೀಕ್ಷೆಗಳಿದಿರುವಂಥದ್ದು. ನಳಿನ್ ಕುಮಾರ್ ಕಟೀಲ್ ಕಾಂಗ್ರೆಸ್ಸಿನ ನಾಯಕರನ್ನ ಭೇಟಿ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ನೀವು ಖಂಡಿತವಾಗಲೂ ಗೆಲ್ತೀರಿ ಅಂತ ಪೂಜಾರಿ ಅಂತವ್ರೆ ಆಶೀರ್ವಾದ ಮಾಡಿ ಕಳಿಸಿರುವಂಥದ್ದು. ಸೊ ಅಂಥವ್ರ ಎದುರುಗಡೆಗೆ ಇವರು ಕಣಕ್ಕಿಳಿದಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮಿಥುನ್ ರಾಯ್ ತಮ್ಮ ಅದೃಷ್ಟ ಪರೀಕ್ಷೆಗಳಿದಿರುವಂಥದ್ದು. ನಾನು ಹೇಳ್ತಾ ಇದ್ದೆ, ಬೆಂಗಳೂರು ದಕ್ಷಿಣದಲ್ಲಿ BK ಹರಿಪ್ರಸಾದ್, ತೇಜಸ್ವಿ ಸೂರ್ಯ, ಉಡುಪಿ ಚಿಕ್ಕಮಗಳೂರಿನಲ್ಲಿ ಪ್ರಮೋದ್ ಮಧ್ವರಾಜ್ ಮತ್ತು ಶೋಭಾ ಕರಂದ್ಲಾಜೆ. ಇಲ್ಲಿ ಈ ಸಂಗತಿ ಹೇಳಲೇಬೇಕು. ಇಲ್ಲಿ ಎಂಥ ಸ್ಥಿತಿ ಅಂತಂದರೆ ಅಲ್ಲಿ JDSಗೆ ಯಾವುದೇ ಒಂದು ಬೇಸೇ ಇಲ್ಲ JDSಗೆ. ಸೊ ಅಂಥ ಸ್ಥಿತಿ ಇರುವಂಥದ್ದು ಉಡುಪಿ ಮತ್ತು ಚಿಕ್ಕಮಗಳೂರಿನಲ್ಲಿ. ಎಂಥ ಬದಲಾದಂಥ ಸನ್ನಿವೇಶದಲ್ಲಿ ಕಾಂಗ್ರೆಸ್ನಿಂದ ಇವರು